ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಲ್ಲಿ ಒಂದು ಇವತ್ತು ಬೆಳಗ್ಗೆ ದೇವರು ಮಾತಾಡಿದ್ದಾರೆ. ಹಲ್ಲೆಲೂಯಾ. ಇವತ್ತು ದೇವರು ಬೆಳಗ್ಗೆ ಮಾತಾಡಿದ್ದಾರೆ. ಆ ಮಾತು ಏನೆಂದು ನೋಡಿಕೊಳ್ಳೋಣ. ಹಲ್ಲೆಲೂಯಾ. ಲೂಕ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 32ನೇ ವಚನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷ ನಿಮ್ಮೊಟ್ಟಿಗೆ ದೇವರು ಮಾತಾಡಬೇಕೆಂದು ಬಯಸುತ್ತಾನೆ. ಯಾಕಂದರೆ ಆತನಿಗೆ ನಿಮ್ಮ ಮೇಲೆ ಆಲೋಚನೆಗಳನ್ನು ಉಂಟು. ಹಲ್ಲೆಲೂಯಾ. ನಿಮ್ಮ ಮೇಲೆ ಆತನಿಗೆ ಯೇಸುವಿನ ಆಲೋಚನೆಗಳನ್ನು ನಿಮ್ಮ ಮೇಲೆ ಇದೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಯಾವಾಗಲೂ ನಿಮ್ಮನ್ನು ಮಾತಾಡಬೇಕೆಂದು ಆತನು ಬಯಸುತ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿಮ್ಮೊಟ್ಟಿಗೆ ಮಾತಾಡಬೇಕೆಂದು ಬಯಸುತ್ತಾನೆ. ಹಲ್ಲೆಲೂಯಾ. ಆ ವಾಕ್ಯ ಓದೋಣ. ಲೂಕ ಬರೆದ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನ. ಚಿಕ್ಕ ಹಿಂಡೆ ಹೆದರಬೇಡ, ಆ ರಾಜ್ಯವನ್ನು ನಿನಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆ ಸಂತೋಷ ಉಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ತಂದೆ ಏನಾಗಿದ್ದಾನೆ? ಸಂತೋಷ ಉಳ್ಳವನಾಗಿದ್ದಾನೆ. ಆ ರಾಜ್ಯವನ್ನು ದಯಪಾಲಿಸುವುದಕ್ಕಾಗಿ ನಿಮ್ಮ ತಂದೆ ಸಂತೋಷ ಉಳ್ಳವನಾಗಿದ್ದಾನೆ. ನೀನು ಭಯಪಡ್ತಾ ಇದೆಯಾ? ಆ ರಾಜ್ಯ ನಾನು ಕಳ್ಕೊಂಡು ಬಂದಿದ್ದೇನೆ, ಆ ಊರು ನಾನು ಬಿಟ್ಟು ಬಂದಿದ್ದೇನೆ, ಆ ಊರು ಒಳಗಡೆ ನನಗೆ ಸೇರುವುದಕ್ಕೆ ಆಗೋದಿಲ್ಲ, ನಾನು ಆ ಊರಲ್ಲಿ ತಲೆ ತಗ್ಗಿಸಿಕೊಂಡು ಬಂದಿದ್ದೇನೆಂದು ಯೋಚನೆ ಮಾಡ್ತಾ ಇದೆಯಾ? ಭಯಪಡಬೇಡ. ಆ ರಾಜ್ಯವು ನಿಮಗೆ ದಯಪಾಲಿಸುವುದಕ್ಕಾಗಿ ದೇವರ ಸಂತೋಷ ಉಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ಆ ಊರು ಕೊಡುವುದಕ್ಕಾಗಿ ದೇವರು ಸಂತೋಷ ಉಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಹೆದರಬಾರದು. ನಾವು ಕ್ರಿಸ್ತನ ಮಕ್ಕಳು ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧ ಆತ್ಮನೇ, ನಾನು ಕಳೆದೋಗಿರುವ ಈ ಊರನ್ನು ನಾನು ಮತ್ತೆ ಸೇರುವಂತೆ ನೀನು ಮಾಡೋದಕ್ಕಾಗಿ ಸರ್ವಶಕ್ತನೆಂದು ಹೇಳಬೇಕು. ಹಲ್ಲೆಲೂಯಾ. ಲೋಕದವರು ನಮ್ಮ ಮೇಲೆ ಶಾಪ ಹಾಕಬಹುದು, ಲೋಕದವರು ನಮ್ಮ ಮೇಲೆ ಬೈಬೋದು, ಲೋಕದವರು ನಮ್ಮ ಮೇಲೆ ಕೆಟ್ಟದನ್ನು ನುಡಿಬೋದು. ಆದರೆ ಪರಲೋಕದ ತಂದೆ ನಿನ್ನ ಮೇಲೆ ಆಶೀರ್ವಾದ ನುಡಿಯುತ್ತಾನೆ. ಹಲ್ಲೆಲೂಯಾ. ಲೋಕದ ತಂದೆ ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಯಾವ ಊರಲ್ಲಿ ಬಿದ್ದಿದೆಯಾ ಅದೇ ಊರಲ್ಲಿ ದೇವರು ನಿನ್ನನ್ನು ಎತ್ತಿ ಅನೇಕರ ಮುಂದೆ ನಿನ್ನನ್ನು ನಿಲ್ಲಿಸುವಂತೆ ಮಾಡುತ್ತಾನೆ. ಹಲ್ಲೆಲೂಯಾ. ಅನೇಕರನ್ನು ಯಾವ ಈ ವ್ಯಕ್ತಿ ನನ್ನನ್ನು ಬೇಡ, ಈ ಮನುಷ್ಯನು ನನ್ನನ್ನು ಬೇಡ, ಈ ಹೆಣ್ಣುಮಗಳು ನನ್ನನ್ನು ಬೇಡ ಅಂದಿದವರು, ಅವ್ರಿಗೆ ನೀನು ಪ್ರಾರ್ಥನೆ ಮಾಡುತ್ತಿ, ನೀನು ಅವರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಂತೆ ದೇವರು ನಿನಗೆ ಕೃಪೆ ತೋರಿಸುತ್ತಾನೆ. ಹಲ್ಲೆಲೂಯಾ. ನಿನ್ನಗೆ ಬೇಡ ಎಂದು ತಳ್ಳಿರಬಹುದು, ಆದರೆ ದೇವರ ವಾಕ್ಯ ಹೇಳುತ್ತದೆ, ಬೇಡ ಎಂದು ಬಿಟ್ಟ ಕಲ್ಲು ಮುಖ್ಯವಾದ ಮೂಲೆಗಲ್ಲಾಯಿತು. ಇದು ಕ್ರಿಸ್ತನಿಂದಲೇ ಆಯಿತು. ಇದು ಕ್ರಿಸ್ತನಿಂದಲೇ ಆಯಿತು. ನೀನು ಕ್ರಿಸ್ತನಿಂದಲೇ ನಿನ್ನ ಮನೆ ಪುನಃ ಕಟ್ಟಲ್ಪಡುತ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ದಾವೀದನ ಬಿದ್ದು ಹೋಗಿರುವ ಮನೆಯನ್ನು ಹಿಂತಿರುಗಿ ಬಂದು ಕಟ್ಟುವೆನೆಂಬುದಾಗಿ ಹೇಳುತ್ತದೆ. ಪ್ರೈಸ್ ದ ಲಾರ್ಡ್. ಯೇಸು ಜೀವವಾಗಿದ್ದಾರೆ. ಅದೇ ಮಾರ್ತಾ ಮರಿಯಳು ಕಣ್ಣೀರನ್ನು ಒರೆಸಿರುವ ಯೇಸು ಜೀವವಾಗಿದ್ದಾನೆ. ಯಾಯಿರನ ಮನೆಯಲ್ಲಿ ಗೋಳಾಟ ನಡೀತಾ ಇತ್ತು, ಅವರ ಕಣ್ಣೀರು ಒರೆಸಿರುವ ಯೇಸು ಜೀವವಾಗಿದ್ದಾನೆ. ನಾಮನನ ಕುಷ್ಠರೋಗಿ ವಾಸಿ ಮಾಡಿರುವ ಯೇಸು ಜೀವವಾಗಿದ್ದಾರೆ. ನೀನು ಯೇಸುವಿನ ನಾಮದಲ್ಲಿ ಏನು ಕೇಳಿದ್ರು ದೇವರು ನಿನಗೆ ಒದಗಿಸುತ್ತಾನೆ. ದೇವರು ನಿನಗೆ ಒದಗಿಸುತ್ತಾರೆ. ನಿನ್ನನ್ನು ದೇವರು ಪ್ರೀತಿ ಮಾಡಿರೋದು ಮಹಾ ಕೃಪೆಯಿಂದ,
ದೇವರ ವಾಕ್ಯ ಹೇಳುತ್ತದೆ, ನಿನ್ನನ್ನು ಕ್ಷಣ ಮಾತ್ರ ನಾನು ಮರೆತು ಬಿಟ್ಟೆನು, ಮಹಾಕೃಪೆಯಿಂದ ಸೆಳೆದುಕೊಂಡೆನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿಗೆ ಸ್ತೋತ್ರವಾಗಲಿ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೈಸ್ ದ ಲಾರ್ಡ್. ಭಯಪಡಬೇಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ದೇವರು ನಿಮ್ಮನ್ನು ಬಲಪಡಿಸುತ್ತಾರೆ. ದೇವರ ಮಕ್ಕಳಿಗೆ ಇವತ್ತು ಅನೇಕರು ಇವ್ರು ಛೀ ಎಂದು ಹೋಗಿರಬಹುದು, ಆದರೆ ಅವನೇ ಅನೇಕರಿಗೆ ಆಶೀರ್ವಾದ ಮಾಡುವ ವ್ಯಕ್ತಿ ಆಗುತ್ತಾನೆ. ಹಲ್ಲೆಲೂಯಾ. ಆ ವ್ಯಕ್ತಿ ಬರುತ್ತಾನೆ. ಆ ವ್ಯಕ್ತಿ ಕಳೆದೋಗಿರುವುದನ್ನು ಪಡ್ಕೊಳ್ಳುತ್ತಾನೆ. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮನ್ನು ಬಲಪಡಿಸುವ ಯೇಸು ಜೀವವಾಗಿದ್ದಾನೆ. ನಿಮಗೆ ವಾಸಿ ಮಾಡುವ ಯೇಸು ಜೀವವಾಗಿದ್ದಾನೆ. ಆತನು ನಿಮಗೆ ಆ ರಾಜ್ಯವನ್ನು ಕೊಡುವುದಕ್ಕೆ ದಯಪಾಲಿಸುತ್ತಾನೆ. ನೀನು ಚಿಕ್ಕ ಊರು ಕೇಳಿರ್ಬೋದು, ಚಿಕ್ಕ ಮನೆ ಕೇಳಿರ್ಬೋದು, ಆದರೆ ದೇವರ ವಾಕ್ಯ ಹೇಳುತ್ತದೆ, ಆ ರಾಜ್ಯವನ್ನು ದಯಪಾಲಿಸುವುದಕ್ಕಾಗಿ ನಿನ್ನ ತಂದೆ ಸಂತೋಷವುಳ್ಳವನಾಗಿದ್ದಾನೆ. ಆತನ ಹೆಸರು ಯೇಸು ಆಗಿದೆ. ಆ ಯೇಸು ಜೀವವಾಗಿದೆ. ಆ ಯೇಸು ಜೀವವಾಗಿದ್ದಾನೆ. ಆ ಯೇಸು ಜೀವವಾಗಿದ್ದಾನೆ. ನನ್ನನ್ನು ಹುಡುಕುವವರು ಕಂಡುಕೊಳ್ಳುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಜೀವವಾಗಿದ್ದಾರೆ. ಯೇಸು ನಿಮ್ಮ ಸಂಗಡಿದ್ದಾರೆ. ಯೇಸು ನಿಮ್ಮ ಸಂಗಡ ವಾಸ ಮಾಡುತ್ತಾರೆ. ಆತನ ವಾಕ್ಯದಲ್ಲಿ ಬರೆದಿರುವುದು ಪ್ರತಿಯೊಂದು ನೆರವೇರುತ್ತದೆ. ಹಲ್ಲೆಲೂಯಾ. ಆತನ ವಚನದಲ್ಲಿ ಬರೆದಿರುವುದು ಎಲ್ಲವನ್ನು ನೆರವೇರುತ್ತದೆ. ನೀನು ಭಯಪಡಬೇಡ. ನಾನು ಎಲ್ಲವನ್ನು ಕಳೆದುಕೊಂಡಿದ್ದೇನೆ ಎಂದು ಭಯಪಡಬೇಡ. ಯೊಬ್ಬನಿಗೆ 2ರಷ್ಟು ಹಿಂತಿರುಗಿ ಕೊಟ್ಟಿರುವ ಯೇಸು ಜೀವವಾಗಿದ್ದಾರೆ. ನಿನ್ನನ್ನು ಸೃಷ್ಟಿ ಮಾಡಿರುವ ದೇವರ ಜೀವವಾಗಿದ್ದಾರೆ. ನಿನ್ನೊಟ್ಟಿಗೆ ದೇವರು ಮಾತಾಡ್ತಾ ಇದ್ದಿದ್ದಾರೆ. ನಿನ್ನೊಟ್ಟಿಗೆ ದೇವರು ಹೇಳುತ್ತಾ ಇದ್ದಿದ್ದಾರೆ, ನೀನು ಅಂಜಬೇಡ, ಆ ರಾಜ್ಯವನ್ನು ನಿನಗೆ ದಯಪಾಲಿಸುತ್ತಾರೆ. ಹಲ್ಲೆಲೂಯಾ. ಆ ರಾಜ್ಯವನ್ನು ನಿನಗೆ ಒದಗಿಸುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡು. ವಾಗ್ದಾನವನ್ನು ಇಟ್ಟು ಪ್ರಾರ್ಥನೆ ಮಾಡು. ವಾಗ್ದಾನ ನೆರವೇರಿಸುವನು ನಂಬಿಗಸ್ತನಾಗಿದ್ದಾನೆ. ವಾಗ್ದಾನವನ್ನು ಪೂರೈಸುವನು ನಂಬಿಗಸ್ತನಾಗಿದ್ದಾನೆ. ಮಾಡಿರುವ ವಾಗ್ದಾನಗಳನ್ನು ನೆರವೇರಿಸುವ ದೇವರು ನಮ್ಮ ಸಂಗಡಿದ್ದಾನೆ. ಹಲ್ಲೆಲೂಯಾ. ವಾಗ್ದಾನ ಮಾಡಿರುವುದನ್ನು ಅದನ್ನು ನೆರವೇರಿಸುವ ದೇವರು ನಮ್ಮ ಸಂಗಡಿದ್ದಾನೆ. ಭಯಪಡಬೇಡ, ಅಂಜಬೇಡ. ದೇವರು ನಿನಗೆ ಸಹಾಯ ಮಾಡುತ್ತಾರೆ. ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಹಲ್ಲೆಲೂಯಾ. 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 ನೀವು ಯಾವ ದುಃಖದಲ್ಲಿದ್ದೀರಿ ನನಗೆ ಗೊತ್ತಿಲ್ಲ, ಆದರೆ ಯೇಸು ಕ್ರಿಸ್ತನಿಗೆ ಗೊತ್ತು. ಈ ಮಧ್ಯಾಹ್ನ ಜಾವದಲ್ಲಿ ಈ ವಿಡಿಯೋ ಮಾಡೋದಕ್ಕಾಗಿ ದೇವರು ಕೃಪೆ ತೋರಿಸಿರುವುದು, ಈ ಸಮಯ ಕೊಟ್ಟಿರುವುದು ದೇವರು. ಹಲ್ಲೆಲೂಯಾ. ಈ ಮಧ್ಯಾಹ್ನ ಜಾವದಲ್ಲಿ ವಾಕ್ಯಗಳನ್ನು ವಿಡಿಯೋ ಮಾಡೋದಕ್ಕಾಗಿ ಕೃಪೆ ಕೊಟ್ಟಿರುವುದು ಯೇಸು ಕ್ರಿಸ್ತನೇ. ಜ್ಞಾನ ಕೊಟ್ಟಿರೋದು ಯೇಸು ಕ್ರಿಸ್ತನೇ. ಈ ಮಧ್ಯಾಹ್ನ ಜಾಬದಲ್ಲಿ ಇದಕ್ಕಿಂತ ಮುಂಚೆ 1 ಅವರ್ ಪ್ರಾರ್ಥನೆ ಮಾಡೋದಕ್ಕಾಗಿ ಕೊಟ್ಟಿರುವ ಸಮಯ ಅದು ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂಜಬೇಡ. ದೇವರು ನಿನ್ನ ಸಂಗಡಿದ್ದಾನೆ. ನಿನ್ನ ನೆರೆಹೊರೆಯನ್ನು ನೀನು ನೋಡಬೇಡ. ನಿನ್ನ ಅಣ್ಣ ತಮ್ಮರನ್ನು ನೀನು ನೋಡಬೇಡ. ನಿನ್ನ ತಾಯಿ ತಂದೆಯನ್ನು ನೀನು ನೋಡಬೇಡ. ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡು. ಆತನು ನಿನ್ನನ್ನು ಬಲಪಡಿಸುತ್ತಾನೆ. ಆತನು ನಿನಗೆ ಸಹಾಯ ಮಾಡುತ್ತಾನೆ. ನೀನು ಯಾವ ಸ್ಥಳದಲ್ಲಿ ಬಿದ್ದಿದೆಯೋ ಅದೇ ಸ್ಥಳದಲ್ಲಿ ಎತ್ತಿ ನಿಲ್ಲಿಸುವುದಕ್ಕಾಗಿ ಸರ್ವಶಕ್ತನಾದ ಯೇಸು ನಿನ್ನನ್ನು ನುಡಿಯುತ್ತಾನೆ. ಆ ರಾಜ್ಯವನ್ನು ನಿನಗೆ ಪಾಲಿಸುತ್ತೇನೆ. ಆ ರಾಜ್ಯವನ್ನು ನಿನಗೆ ಹಿಂತಿರುಗಿ ಕೊಡುತ್ತೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ಹೋಗಿ ಮೊಳಕಾಲೂರಿ ಪ್ರಾರ್ಥನೆ ಮಾಡು. ಆ ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನೊಟ್ಟಿಗೆ ಮಾತಾಡುತ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿನ್ನೊಟ್ಟಿಗೆ ಮಾತಾಡಬೇಕೆಂತೇಳಿ ಆತನು ಬಯಸಿದ್ದಾನೆ. ಹಲ್ಲೆಲೂಯಾ. ಆತನು ನಿನ್ನ ಸಂಗಡ ಮಾತಾಡುತ್ತಾನೆ. ಹಲ್ಲೆಲೂಯಾ.
ಚಿಂತೆ ಮಾಡಬೇಡ. ಅಯ್ಯೋ, ನಾನು ಪಾಪಿಯಾಗಿದ್ದೇನೆ, ನಾನೊಂದು ಕುಡುಕನಾಗಿದ್ದೇನೆ, ನಾನು ಕೆಟ್ಟವಳಾಗಿದ್ದೇನೆ, ನನ್ನ ಸಂಗಡ ಯೇಸು ಹೇಗೆ ಮಾತಾಡ್ತಾರೆ ಅಂತೇಳಿ. ಆದರೆ ಜಕ್ಕಯ್ಯನನ್ನು ನೆನೆಸಿಕೋ, ದೇವರು ಅವನ ಸಂಗಡ ಮಾತಾಡಿದರು. ದೇವರು ಅವನು ಬರೀ ಅವನು ನೋಡಕ್ಕೆ ಹೋಗಿದನು. ನೀನು ಹಾಗೆ ಪ್ರಾರ್ಥನೆ ಮಾಡಬೇಕೆಂದು ನಿನ್ನ ಕೋಣೆಯನ್ನು ಒಳಗಡೆ ಹೋಗು, ನಿನ್ನ ಬಳಿಗೆ ಯೇಸು ಬರ್ತಾನೆ. ಜಕ್ಕಯ್ಯನ ಆಲದ ಮರದ ಕೆಳಗೆ ನಿಂತಿರುವ ಅದೇ ಯೇಸು ಈ ಹೊತ್ತು ನಿನ್ನ ಬಳಿಗೆ ಬರುತ್ತಾನೆ. ಜಕ್ಕಯ್ಯಗೆ ಮಾತಾಡಿರುವ ಯೇಸು ಕ್ರಿಸ್ತನು ನಿನ್ನ ಸಂಗಡ ಮಾತಾಡುತ್ತಾನೆ. ಹಲ್ಲೆಲೂಯ. ಜಕ್ಕಯ್ಯ ಜಸ್ಟ್ ನೋಡೋದಕ್ಕಂತೆ ಹೋಗಿದನು. ಅವನು ಕ್ರಿಸ್ತನನ್ನು ಕರೆಯೋದಕ್ಕೆ ಹೋಗಿರಲಿಲ್ಲ, ನೋಡೋದಕ್ಕಾಗಿ ಹೋಗಿದನು. ನೀನು ಸಹ ಪ್ರಾರ್ಥನೆ ಮಾಡೋದಕ್ಕಾಗಿ ನಿನ್ನ ಮನೆ ಒಳಗೆ ಹೋಗು, ಪ್ರಾರ್ಥನೆ ಮಾಡೋದಕ್ಕಾಗಿ ಬೆಟ್ಟವನ್ನು ಏರು, ಪ್ರಾರ್ಥನೆ ಮಾಡೋದಕ್ಕಾಗಿ ಒಂಟಿಯಾಗಿ ಬಾ. ಯೇಸು ನಿನ್ನೊಂದಿಗೆ ಮಾತಾಡುತ್ತಾರೆ, ಯೇಸು ನಿನ್ನೊಂದಿಗೆ ಮಾತಾಡುತ್ತಾರೆ. ಕೆಲಸ ದೊಡ್ಡದಂತೇಳಿ ಯೋಚನೆ ಮಾಡಬೇಡ. ನಿನಗಾಗಿ ಲೋಕಕ್ಕೆ ಬಂದು ಪ್ರಾಣ ಕೊಟ್ಟಿರುವ ಯೇಸು ನಿನ್ನೊಟ್ಟಿಗೆ ಮಾತಾಡಬೇಕಂತೇಳಿ ಬಯಸುತ್ತಾರೆ. ನೀನು ಮನೆ ಒಳಗೆ ಬಾ, ನೀನು ಒಂಟಿಯಾಗಿ ಬಾ. ಅಬ್ರಾಮನಿಗೆ ಒಂಟಿಯಾಗಿ ಕರೆದಿರುವ ಯೇಸು ಜೀವವಾಗಿದ್ದಾನೆ. ಅಬ್ರಾಮನಿಗೆ ನೀನು ಎಲ್ಲವನ್ನು ಬಿಟ್ಟು ಬಾ ಅಂತ ಹೇಳಿರುವ ಯೇಸು ಜೀವವಾಗಿದ್ದಾರೆ. ಆ ಯೇಸು ಈ ಮಧ್ಯಾಹ್ನ ನಿನ್ನನ್ನು ಕರೆಯುತ್ತಾ ಇದ್ದಾರೆ. ಆ ಯೇಸು ಮಧ್ಯಾಹ್ನ ನಿನ್ನನ್ನು ಕರೆಯುತ್ತಾ ಇದ್ದಾರೆ. ನಿನ್ನನ್ನು ಮಾತಾಡೋದಕ್ಕಾಗಿ ಕರೀತಾ ಇದ್ದಾನೆ, ನಿನ್ನನ್ನು ಮಾತಾಡೋದಕ್ಕಾಗಿ ಕರೀತಾ ಇದ್ದಾನೆ. ಈ ಲೋಕದಲ್ಲಿರುವಂಥ ಒಂದು MP ಕರೆದ್ರೆ ನೀನು ಎಷ್ಟು ರೆಡಿ ಆಗೋಯ್ತು ಗೊತ್ತಾ? ನೀನು ತುಂಬ ಅಲಂಕಾರ ಮಾಡಿಕೊಂಡು ಹೋಯ್ತಿ. ಆದರೆ ಯೇಸುವಿನ ಬಳಿಗೆ ನೀನು ಬಾ, ಯೇಸು ನಿನ್ನನ್ನು ಜೀವ ಕೊಡುತ್ತಾರೆ. ಈ ಲೋಕದವರನ್ನು ಇವತ್ತು ನಿನ್ನನ್ನು ಉಪಯೋಗಿಸಿಕೊಂಡು ಬಿಟ್ಟು ಬಿಡಬಹುದು, ನಿನ್ನನ್ನು ಆ ಹೊತ್ತಿಗೆ ಉಪಯೋಗಿಸಿಕೊಂಡು ಬಿಟ್ಟು ಬಿಡಬಹುದು. ನಿನಗೆ ಕರೆದಿರುವುದು ಅವರಿಗೊಂದು ಉದ್ದೇಶ ಇರುತ್ತದೆ. ಆದರೆ ಯೇಸುವಿಗೊಂದು ಉದ್ದೇಶ ಇದೆ ನಿನ್ನ ಕರೆಯೋದಕ್ಕಾಗಿ. ಯೇಸುವಿಗೊಂದು ಉದ್ದೇಶ ಇದೆ ನಿನ್ನನ್ನು ಕರೆಯುವುದಕ್ಕಾಗಿ. ಅಬ್ರಾಮನಿಗೆ ಕರೆದಿದ್ದನು, ಅವನ ಮೇಲೆ ಒಂದು ಉದ್ದೇಶ ಇತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಾಮನಿಗೆ ಕರೆದಿದ್ದನು, ಅವನಿಗೊಂದು ಉದ್ದೇಶ ಇತ್ತು. ಆ ಉದ್ದೇಶ ಪೂರೈಸುವುದಕ್ಕಾಗಿ ಅಬ್ರಾಮನನ್ನು ಕರೆದನು. ಹಲ್ಲೆಲೂಯಾ. ಮೋಶೆಗೆ ಬೆಂಕಿ ರೂಪದಲ್ಲಿ ಪದೆಯಲ್ಲಿ ಮಾತಾಡಿರುವುದು ಒಂದು ಉದ್ದೇಶ ಇತ್ತು ಮೋಶೆನ ಮೇಲೆ. ಹಲ್ಲೆಲೂಯಾ. ನಿನ್ನ ಮೇಲೆ ಸಹ ಒಂದು ಉದ್ದೇಶ ಇದೆ. ಭಯಪಡಬೇಡ. ನಿನ್ನನ್ನು ಯೇಸು ಪ್ರೀತಿ ಮಾಡುತ್ತಾನೆ. ಆ ಯೇಸು ನಿನ್ನನ್ನು ಕರೆಯುತ್ತಾ ಇದ್ದಾನೆ. ನೀನು ಅವನನ್ನು ಭೇಟಿ ಮಾಡೋದಕ್ಕಾಗಿ ಹೋಗು, ನೀನು ಅವನನ್ನು ಭೇಟಿ ಮಾಡೋದಕ್ಕಾಗಿ ಹೋಗು. ಯೇಸು ನಿನ್ನೊಟ್ಟಿಗೆ ಮಾತಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ನಿನ್ನೊಟ್ಟಿಗೆ ಮಾತಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೀಪವನ್ನು ಹಚ್ಚಿ ಮಂಚದ ಕೆಳಗಾಗಲಿ ಸ್ತಂಭದ ಕೆಳಗಾಗಲಿ ಯಾರು ಇಡುವುದಿಲ್ಲ, ಅದನ್ನು ಮೇಲೆ ಸ್ತಂಭದ ಮೇಲೆ ಇಡುತ್ತಾರೆ. ಹಲ್ಲೆಲೂಯಾ. ಯಾಕಂದರೆ ಮನೆ ಒಳಕ್ಕೆ ಬರುವವನಿಗೆ ಬೆಳಕಾಗಬೇಕು. ನೀನು ಯೇಸುವಿಗೆ ಹೃದಯ ಕೊಟ್ಟು ನೋಡು, ನಿನಗೆ ಬೆಳಕಾಗಿ ಮಾಡುತ್ತಾನೆ. ನೀನು ಅನೇಕರಿಗೆ ಬೆಳಕು ಕೊಡುವಂತೆ ದೇವರು ಮಾಡುತ್ತಾನೆ. ನೀನು ಯೇಸುವಿಗೆ ಹೃದಯ ಕೊಡು. ಈ ಲೋಕದಲ್ಲಿರುವವರಿಗೆ ಹೃದಯ ಕೊಟ್ಟು ವೇಸ್ಟ್ ಆಗುತ್ತದೆ. ಈ ಲೋಕದಲ್ಲಿರುವಂಥ ಮಂತ್ರಿಗಳನ್ನು ನಾವು ಹೃದಯ ಕೊಟ್ಟರೆ ವೇಸ್ಟ್ ಆಗುತ್ತದೆ. ನೀನು ಕೆಟ್ಟು ಹೋಗಿರುವ, ನೀನು ಹೇಗೆ ಯಾವ ಪರಿಸ್ಥಿತಿಯಲ್ಲಿದ್ದೋ ಗೊತ್ತಿಲ್ಲ, ಆದರೆ ನೀನು ಯಾವ ಪರಿಸ್ಥಿತಿಯಲ್ಲಿದ್ದರೂ ನೀನು ಯೇಸುವಿಗೆ ಹೃದಯ ಕೊಡು. ಯೇಸು ಅದಕ್ಕೆ ಬೆಳಕಾಗಿ ಮಾಡುತ್ತಾನೆ. ಆ ಬೆಳಕು ಅನೇಕರಿಗೆ ಪ್ರಕಾಶಿಸುವಂತೆ ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನಲ್ಲಿ ಯೇಸುವಿನ ಬೆಳಕು ಬರುತ್ತದೆ. ಆ ಬೆಳಕು ಅನೇಕರನ್ನು ಬಿಡಿಸುವ ಬೆಳಕಾಗುತ್ತದೆ. ಅನೇಕರಿಗೆ ಪಾಪದಿಂದಲಾಗಲು, ಮರಣದಿಂದಾಗಲು, ರೋಗದಿಂದಾಗಲು ಬಿಡಿಸುವಂತ ಬೆಳಕಾಗಿ ನಿನ್ನನ್ನು ದೇವರು ಮಾರ್ಪಡಿಸುತ್ತಾನೆ. ಹಲ್ಲೆಲೂಯಾ,
ಹಾಲೆಲೂಯ. ನಿನ್ನ ಬಂಧು ಬಳಗದವರು ನಿನ್ನನ್ನು ಕೆಡಿಸಿದರಂತ ಬೇಜಾರಾಗಬೇಡ. ನಿನ್ನವರೇ ನಿನ್ನನ್ನು ಕೆಡಿಸಿದರಂತ ಬೇಜಾರಾಗಬೇಡ. ಒಬ್ಬ ಕುಂಬಾರನಾಗಿದ್ದಾನೆ. ಆ ಕುಂಬಾರನ ಕೈಯಲ್ಲಿ ನಿನ್ನ ಕೈ ಕೊಟ್ಟು ನೋಡು. ಆ ಕುಂಬಾರ ನಿನಗೆ ಹೀಗೆ ಮಾಡುತ್ತಾನೆ. ನೀನು ಅನೇಕರಿಗೆ ಬೆಳಕಾಗಿರುತ್ತಿ. ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಸಂತಾತಿ ಮೂಲಕವು ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು. ಹಾಲೆಲೂಯ. ಯೇಸು ಈ ಮಧ್ಯಾಹ್ನ ನಿನಗೆ ಬೆಳಕಾಗಿ ಮಾಡೋದಕ್ಕೆ ಕರೆದಿದ್ದಾನೆ. ಭಯಪಡಬೇಡ. ಯೇಸುವಿನ ಬಳಿಗೆ ಬಾ. ವಾಕ್ಯ ಓದು, ಪ್ರಾರ್ಥನೆ ಮಾಡು, ದೇವರಲ್ಲಿ ನಂಬಿಕೆ ಇಡು. ದೇವರಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಗು. ನಿನ್ನಲ್ಲಿರುವ ಬೆಳಕು ಅನೇಕರ ಕುಟುಂಬವನ್ನು ಉಳಿಸುವಂತೆ ಮಾಡುತ್ತದೆ. ಹಾಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ. ಈ ವಾಕ್ಯಗಳನ್ನು ಕೇಳಿ ಅದನ್ನು ಆಶೀರ್ವಾದ ಹೊಂದಿದ್ರಿ ಎಂಬುದಾಗಿ ನಾನು ನಂಬುತ್ತೇನೆ. ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡುತ್ತೇನೆ. ಆಮೇನ್, ಆಮೇನ್. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ.